ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇದು ಇನ್ಕಮ್ ಟ್ಯಾಕ್ಸಲ್ಲಿ ಬರೋ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಇದನ್ನು ಶಾರ್ಟಾಗಿ ನಾವು PGBP ಅಂತ ಕೂಡ ಹೇಳ್ತೀವಿ. ಇಲ್ಲಿ ಬಿಸ್ನೆಸ್ ಅಂದರೆ ಯಾವುದೇ ಟ್ರೇಡಿಂಗ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇರ್ಬೋದು. ಅದರಲ್ಲಿ ಬರೋ ಪ್ರಾಫಿಟನ್ನು ನಾವು PGBP ಹೆಡ್ಡಲ್ಲಿ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ. ಅದೇ ರೀತಿ ಪ್ರೊಫೆಷನ್ ಅಂದರೆ ಲಾಯರ್ ಇರ್ಬೋದು, ಡಾಕ್ಟರ್, ಆರ್ಟಿಸ್ಟ್, CA, ಇಂಜಿನಿಯರ್, ಇವರೆಲ್ಲ ಪ್ರೊಫೆಷನಲ್ಲಿ ಬರ್ತಾರೆ. ಇವ್ರದ್ದು ಏನು ಇನ್ಕಮ್ ಇರುತ್ತೆ ಇದನ್ನು ಕೂಡ ನಾವು PGBP ಹೆಡ್ಡಲ್ಲಿ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ. ಇಲ್ಲಿ ಬಿಸ್ನೆಸ್ ಅಂದರೆ ಲೀಗಲ್ ಬಿಸ್ನೆಸ್ ಜೊತೆಗೆ ಇಲ್ಲಿಗಲ್ ಬಿಸ್ನೆಸ್ಸದ್ದು ಪ್ರಾಫಿಟ್ ಕೂಡ ನಾವು ಇಲ್ಲಿ PGBP ಹೆಡ್ಡಲ್ಲಿ ನಾವು ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಪ್ರಾಫಿಟ್ ಅಂದರೆ ಇಲ್ಲಿ ಪಾಸಿಟಿವ್ ಪ್ರಾಫಿಟ್ ಇರ್ಬೋದು ಅಥವಾ ನೆಗೆಟಿವ್ ಪ್ರಾಫಿಟ್. ಅಂದರೆ ಪ್ರಾಫಿಟ್ ಕೂಡ ಇರ್ಬೋದು, ಇಲ್ಲಿ ಲಾಸ್ ಕೂಡ ಇರ್ಬೋದು. ಸಪೋಸ್ ಈಗ ಬಿಸ್ನೆಸ್ A ಮತ್ತು ಬಿಸ್ನೆಸ್ B ಎರಡು ಬಿಸ್ನೆಸ್ ನಾವು ಮಾಡ್ತಾಯಿದ್ದೀವಿ. ಬಿಸ್ನೆಸ್ Aಲಿಂದ ನಮಗೆ 2 lakh rupees ಪ್ರಾಫಿಟ್ ಬರುತ್ತೆ. ಬಟ್ ಬಿಸ್ನೆಸ್ Bಲಿಂದ ನಮಗೆ ಲಾಸ್ ಇರುತ್ತೆ 50,000 rupees. ಈಗ ನಾವು ಇದನ್ನು ಲಾಸ್ ಏನು ಮಾಡ್ತೀವಿ, ಇದು ಪ್ರಾಫಿಟ್ ಜೊತೆಗೆ ಸೆಟ್ ಆಫ್ ಮಾಡಿ ನೆಟ್ ಪ್ರಾಫಿಟ್ ಅಂದರೆ 1,50,000 ಏನಿದೆ ಅಷ್ಟೇ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಾಫಿಟ್ ಅಂದರೆ ನೆಗೆಟಿವ್ ಪ್ರಾಫಿಟ್ ಅಂತ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಕೆಲವೊಂದು ಇನ್ಕಮ್, ಯಾವೆಲ್ಲ ಇನ್ಕಮ್ ಇಲ್ಲಿ PGBP ಹೆಡ್ಡಲ್ಲಿ ಬರುತ್ತೆ ನೋಡೋಣ. ಟ್ರೇಡಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಿಟ್ಟು ಬೇರೆ ಇನ್ಕಮ್ ಕೂಡ ನಾವು ಇಲ್ಲಿ PGBP ಹೆಡ್ಡಲ್ಲಿ ಚಾರ್ಜ್ ಮಾಡ್ಬೋದು. ಇಲ್ಲಿ ಮೊದಲಿಗೆ ಇನ್ಕಮ್ ಅರೈಸಿಂಗ್ ಫ್ರಮ್ ದ ಬಿಸ್ನೆಸ್ ಆಫ್ ಪ್ರೊಫೆಷನ್ ಕ್ಯಾರಿಡ್ ಬೈ ಹಿಮ್ ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಶಾಲ್ ಬಿ ಚಾರ್ಜ್ ಅಂಡರ್ ದ ಹೆಡ್ PGBP. ಪ್ರೀವಿಯಸ್ ಇಯರಲ್ಲಿ ಯಾವುದೇ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದ ಬರೋ ಇನ್ಕಮನ್ನು ನಾವು PGBP ಹೆಡ್ಡಲ್ಲಿ ತೊಗೋತೀವಿ. ದೆನ್ ಅದೇ ರೀತಿ ಯಾವುದೇ ಬಿಸ್ನೆಸ್ಸಿಗೆ ರಿಲೇಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಏನಾದರೂ ಚೇಂಜಸ್ ಆದರೆ, ಮಾಡಿಫಿಕೇಷನ್ ಆದರೆ ಆ ಮಾಡಿಫಿಕೇಷನ್ ಸಲುವಾಗಿ ಕಾಂಪೆನ್ಸೇಷನ್ಸ್ ಸಿಗುತ್ತೆ. ಆ ಕಾಂಪೆನ್ಸೇಷನ್ ಕೂಡ ನಾವು ಈ ಹೆಡ್ಡಲ್ಲಿ ಚಾರ್ಜ್ ಮಾಡ್ಬೋದು. ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಲೈಸೆನ್ಸ್, ಕ್ಯಾಶ್ ಅಸಿಸ್ಟೆನ್ಸ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್, ಡ್ಯೂಟಿ ಡ್ರಾಬ್ಯಾಕ್, ಪ್ರಾಫಿಟ್ ಆನ್ ಟ್ರಾನ್ಸ್ಫರ್ ಆಫ್ ಡ್ಯೂಟಿ ರಿಪ್ಲೆನಿಶ್ಮೆಂಟ್ ಸರ್ಟಿಫಿಕೇಟ್. ಇವು 4 ಏನಿದೆ ನಾವು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟಲ್ಲಿ ನಾವು ಇದನ್ನು ನೋಡ್ತೀವಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಾಗ ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಿಮಗೆ ಲೈಸೆನ್ಸ್ ಬೇಕಾಗುತ್ತೆ. ಆ ಲೈಸೆನ್ಸ್ ಸೇಲ್ ಮಾಡಿದಾಗ ಪ್ರಾಫಿಟ್ ಇದ್ದರೆ ಅಥವಾ ನೀವು ಎಕ್ಸ್ಪೋರ್ಟ್ ಮಾಡಿದಾಗ ನಿಮಗೆ ಕ್ಯಾಶ್ ಅಸಿಸ್ಟೆನ್ಸ್ ಅಂತ ಗೌರ್ಮೆಂಟ್ ಕಡೆಯಿಂದ ಬರ್ಬೋದು. ಆ ಅಮೌಂಟ್ ಮತ್ತು ಡ್ಯೂಟಿ ಡ್ರಾಬ್ಯಾಕ್ ಅಂದರೆ ಎಕ್ಸ್ಪೋರ್ಟ್ ಮಾಡಿದಾಗ ಟ್ಯಾಕ್ಸ್ ಏನು ತುಂಬಿರ್ತೀರ ಅದು ಮತ್ತು ನಿಮಗೆ ರಿಫಂಡ್ ಆಗುತ್ತೆ. ಅದನ್ನು ಡ್ಯೂಟಿ ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಅದೇ ರೀತಿ ರಿಪ್ಲೆನಿಶ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಈಗ ಕೆಲವೊಂದು ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಏನಿದೆ ಎಕ್ಸಂಪ್ಷನ್ ಸಿಗುತ್ತೆ. ಅದ್ರ ಸಲುವಾಗಿ ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಕೂಡ ನೀವು ಬೇರೆದವ್ರಿಗೆ ಸೇಲ್ ಮಾಡ್ಬೋದು. ಈ ರೀತಿ ಬರೋ ಅಮೌಂಟನ್ನು ನೀವು ಬಿಸ್ನೆಸ್ ಇನ್ಕಮ್ ಅಂಥೇಳಿ ಈ PGBP ಹೆಡ್ಡಲ್ಲಿ ಇದನ್ನು ಟ್ಯಾಕ್ಸಬಲ್ ಮಾಡಬೇಕಾಗತ್ತೆ. ದೆನ್ ಅದೇ ರೀತಿ ವ್ಯಾಲ್ಯೂ ಆಫ್ ಬೆನಿಫಿಟ್ ಆರ್ ಪರ್ಕ್ವಿಸಿಟ್. ಇಲ್ಲಿ ಪರ್ಕ್ವಿಸಿಟ್ ಅಂದರೆ ಬೆನಿಫಿಟ್, ಯಾವುದೇ ಫೆಸಿಲಿಟಿ ಇರ್ಬೋದು. ಈಗ ನೀವು ಕ್ಲೈಂಟ್ಸ್ ಕಡೆಯಿಂದ ಏನಾದರೂ ನಿಮಗೆ ಗಿಫ್ಟ್ ಇರ್ಬೋದು ಅಥವಾ ಬೇರೆ ಏನಾದರೂ ಬೆನಿಫಿಟ್ ಅಥವಾ ಅವ್ರು ಏನಾದರೂ ನಿಮಗೆ ಫೆಸಿಲಿಟಿ ಮಾಡಿರ್ಬೋದು. ಅಂದರೆ ನೀವು ಸರ್ವಿಸ್ ಕೊಟ್ಟಿದ್ದಕ್ಕೆ ಕ್ಲೈಂಟ್ ನಿಮಗೆ ಏನಾದರೂ ಗಿಫ್ಟ್ ಕೊಟ್ಟಿರ್ಬೋದು. ಆ ಗಿಫ್ಟ್ ಕೂಡ ಇಲ್ಲಿ ನಾವು ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್, ಸ್ಯಾಲ್ರಿ ಎಕ್ಸೆಟ್ರಾ ಡ್ಯೂ ಟು ಆರ್ ರಿಸೀವ್ಡ್ ಬೈ ದ ಪಾರ್ಟ್ನರ್ಸ್. ಈಗ ಪಾರ್ಟ್ನರ್ಶಿಪ್ ಫರ್ಮಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಅವರಿಗೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಂದ ಇಂಟ್ರೆಸ್ಟ್ ಮತ್ತು ಸ್ಯಾಲ್ರಿ ಸಿಗುತ್ತೆ. ಇದನ್ನು ಕೂಡ ನಾವು ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಪಾಯಿಂಟ್, ರಿಸೀಟ್ಸ್ ಫಾರ್ ನಾಟ್ ಕ್ಯಾರಿಂಗ್ ಔಟ್ ಎನಿ ಆ್ಯಕ್ಟಿವಿಟಿ. ಈಗ ಯಾವುದೇ ಆ್ಯಕ್ಟಿವಿಟಿ ನೀವು ಕ್ಯಾರಿ ಮಾಡಲಿಲ್ಲ ಅಂದರೆ ಅದಕ್ಕೂ ಕೂಡ ನಿಮಗೆ ಒಂದು ಲಂಸಮ್ ಅಮೌಂಟ್ ಬರುತ್ತೆ. ಅದನ್ನು ಕೂಡ ಬಿಸ್ನೆಸ್ ಇನ್ಕಮ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ದೆನ್ ಅದೇ ರೀತಿ ರಿಸೀಟ್ಸ್ ಆನ್ ಕೇಮನ್ ಇನ್ಶೂರೆನ್ಸ್ ಪಾಲಿಸಿ. ಇಲ್ಲಿ ಬಿಸ್ನೆಸ್ ಮನನೇ ಎಂಪ್ಲಾಯರ್ ಏನು ಮಾಡಿರ್ತಾರೆ, ಅವ್ರದ್ದು ಎಂಪ್ಲಾಯೀಸ್ ಮೇಲೆ ಯಾರು ಇಂಪಾರ್ಟೆಂಟ್ ಅವ್ರಿಗೆ ಕೇಮನ್ ಅನಿಸಿರ್ತಾರೆ ಅವ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ. ಆ ಇನ್ಶೂರೆನ್ಸ್ ಬರೋದ್ರಿಂದ ಅಮೌಂಟ್ ಏನಿದೆ ಅದನ್ನು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಕೆಲವೊಂದು ಅಮೌಂಟ್ ನಮಗೆ ಬಿಸ್ನೆಸ್ಸಲ್ಲಿ ಬಂದಿರುತ್ತೆ, ಅದನ್ನು ನಾವು ಡೀಮ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸಪೋಸ್ ಈಗ ರಿಕವರಿ ಆಫ್ ಲಾಸ್ ಆರ್ ಎಕ್ಸ್ಪೆಂಡಿಚರ್ ಅಂಥೇಳಿ. ಈಗ ಸಪೋಸ್ ನಾವು ಎಕ್ಸ್ಪೆನ್ಸಸ್ ಅಂಥೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಲೆಸ್ ಮಾಡಿಬಿಟ್ಟಿರ್ತೀವಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಡೆಬಿಟ್ ಹಾಕಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಡ್ ಡೆಟ್ಸ್ ತೊಗೊಳ್ಳೋಣ. ಬ್ಯಾಡ್ ಡೆಟ್ಸ್ ಅಂದರೆ ಇಲ್ಲ ಡೆಟರ್ಸ್ ಕಡೆಯಿಂದ ನಮಗೆ ಕಲೆಕ್ಷನ್ ಆಗೋದಿಲ್ಲ ಅಂತ ಅಂದ್ಕೊಂಡು ಅದನ್ನು ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿ, ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ಅದನ್ನು ಲಾಸ್ ಅಂತೇಳಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿ ಅದನ್ನು ಲೆಸ್ ಮಾಡಿರ್ತೀವಿ. ರಿಕವರ್ ಆದಮೇಲೆ ಇದನ್ನು ಇನ್ಕಮ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಇದನ್ನು ಡೀಮ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅದೇ ರೀತಿ ರೆಮಿಷನ್ ಆರ್ ಸೆಷನ್ ಆಫ್ ಲಯಬಿಲಿಟಿ. ಲಯಬಿಲಿಟಿ ಅಂದರೆ ನಾವು ಯಾರಿಗಾದರೂ ಪೇಮೆಂಟ್ ಕೊಡೋದು ಕ್ಯಾನ್ಸಲ್ ಆದರೆ, ಅಂದರೆ ಈಗ ನಾವು ಕ್ರೆಡಿಟರ್ಸ್ಗೆ ಪೇಮೆಂಟ್ ಕೊಡೋದಿರುತ್ತೆ. ಸಪೋಸ್ ಈ ಕ್ರೆಡಿಟರ್ಸ್ ಏನಾದರೂ ಡೆತ್ ಆಯಿತು ಅಥವಾ ಯಾವುದೇ ಕಾರಣಕ್ಕೆ ನಾವು ಇವರಿಗೆ ಆ ಲಯಬಿಲಿಟಿನ ಕೊಡೋದು ಆಗಲಿಲ್ಲ ಅಂದರೆ
ಅದು ಕೂಡ ನಮಗೆ ಇನ್ಕಮ್ ಇದ್ದಾಗೆ. ಸೊ ಅದನ್ನು ನಾವು ಡೀಮ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ದೆನ್ ಸರ್ಪ್ಲಸ್ ಆನ್ ಸೇಲ್ ಆಫ್ ಅಸೆಟ್. ಈಗ ಯಾವುದೇ ಅಸೆಟ್ ನೀವು ಬಿಸ್ನೆಸ್ ಸಲುವಾಗಿ ಯೂಸ್ ಮಾಡಿರ್ತೀರ, ಆ ಅಸೆಟನ್ನು ನೀವು ಸೇಲ್ ಮಾಡಿದಾಗ ಅಲ್ಲಿಂದ ಬರೋ ಸರ್ಪ್ಲಸ್ ಅಂದರೆ ನಿಮ್ಮದು ಏನು ಕಾಸ್ಟ್ ಇದೆ ಅದಕ್ಕಿಂತ ಜಾಸ್ತಿ ನೀವೇನಾದರೂ ಅದನ್ನು ಸೇಲ್ ಮಾಡಿದ್ವಿ ಅಂದರೆ ಆ ಸರ್ಪ್ಲಸ್ ಕೂಡ ಇಲ್ಲಿ ನಾವು ಡೀಮ್ಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅದೇ ರೀತಿ ಬ್ಯಾಡ್ ಡೆಟ್ಸ್ ರಿಕವರ್ಡ್, ಇನ್ಕಮ್ ಆಫ್ ಅ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಸೊ ಯಾವುದೇ ಬಿಸ್ನೆಸ್ ಡಿಸ್ಕಂಟಿನ್ಯೂ ಆದರೂ ಕೂಡ ಅದರಿಂದ ಬರೋ ಇನ್ಕಮ್ ಇರ್ಬೋದು ಅಥವಾ ಅಲ್ಲಿಂದ ಅಸೆಟ್ಸ್ ಇರ್ಬೋದು ಅಥವಾ ಯಾವುದೇ ಸೇಲ್ ಆಗಿರ್ಬೋದು, ಸೊ ಅಲ್ಲಿಂದ ಬರೋ ಇನ್ಕಮ್ ಕೂಡ ನಾವು ಇಲ್ಲಿ ಡೀಮ್ಡ್ ಪ್ರಾಫಿಟ್ ಅಂತೇಳಿ. ಸೊ ಇವೆಲ್ಲ ಡೀಮ್ಡ್ ಪ್ರಾಫಿಟ್ ಏನಾಗುತ್ತೆ PGBP ಹೆಡ್ಡಲ್ಲಿ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಈಗ ಪ್ರಾಫಿಟ್ PGBP ಹೆಡ್ಡಲ್ಲಿ ಅಂದರೆ ನಿಮಗೆ ಎಕ್ಸಾಮಲ್ಲಿ ಥಿಯರಿ ಕ್ವಶನ್ಸ್ ಕೇಳ್ತಾರೆ, ಜೊತೆಗೆ ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಇಲ್ಲಿ ಕೇಳ್ತಾರೆ. ಪ್ರಾಕ್ಟಿಕಲ್ ಕ್ವಶನ್ಸ್ ಅಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಬರುತ್ತೆ ಮತ್ತು ಪಾರ್ಟ್ನರ್ಶಿಪ್ ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಕೂಡ ಅಂದರೆ ಇಲ್ಲಿ ಬಿಸ್ನೆಸ್ ಇರ್ಬೋದು ಅಥವಾ ಪ್ರೊಫೆಷನ್ಸ್ ಇರ್ಬೋದು, ಅದರ ಮೇಲೂ ಕೂಡ ಪ್ರಾಬ್ಲಮ್ಸ್ ಕೇಳ್ತಾರೆ. ಇಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಇದದ್ದು ಸಪ್ರೇಟ್ ಚಾಪ್ಟರ್ ಇದೆ. ಓಕೆ, ಅದನ್ನು ನೆಕ್ಸ್ಟ್ ನಿಮಗೆ 6th ಸೆಮ್ಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಬಿಟ್ಟು ಬೇರೆ ಬಿಸ್ನೆಸ್ ಅಥವಾ ಪ್ರೊಫೆಷನಲ್ಲಿ ಬರೋ ಪ್ರಾಬ್ಲಮ್ಸಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಈ ಮೂರಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಕೊಟ್ಟರೆ ಒಂದೇ ರೀತಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಅದರದ್ದು ಸಪ್ರೇಟ್ ಫಾರ್ಮ್ಯಾಟ್ ಇದೆ. ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾಗ ಟೋಟಲ್ ರಿಸಿಟ್ ಏನಿದೆ, ಸೊ ಇಲ್ಲಿ ಅದರಲ್ಲಿ ನಮಗೆ ಬಿಸ್ನೆಸ್ ರಿಲೇಟೆಡ್ ರಿಸಿಟ್ ಏನಿದೆ, ಇನ್ಕಮ್ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಅಲ್ಲಿ ಬಿಸ್ನೆಸ್ ಇನ್ಕಮ್ ಬರುತ್ತೆ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಇಲ್ಲಿ ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಇರುತ್ತೆ, ಆಮೇಲೆ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ. ಇನ್ಕಮ್ ಜಾಸ್ತಿ ಇದ್ದಾಗ ಇಲ್ಲಿ ನಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಈ ನೆಟ್ ಪ್ರಾಫಿಟನ್ನು ನಾವು ಮೇಲ್ಗಡೆ ಇಲ್ಲಿ ಬೇಸ್ ಅಂತ ಇಟ್ಕೊಂಡು ಇದರಲ್ಲಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಅಲೋಯಬಲ್ ಇರೋದಿಲ್ಲ, ಅಂದರೆ ಬಿಸ್ನೆಸ್ ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್, ಪರ್ಸನಲ್ ಎಕ್ಸ್ಪೆನ್ಸಸ್ ಇರ್ಬೋದು ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಅವನ್ನೆಲ್ಲ ಎಕ್ಸ್ಪೆನ್ಸಸ್ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಈ ನೆಟ್ ಪ್ರಾಫಿಟಲ್ಲಿ ಆ್ಯಡ್ ಮಾಡ್ತೀವಿ. ಇದನ್ನು ನಾವು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಕೂಡ ಹೇಳ್ತೀವಿ. ಸೊ ಹಾಗೆ ಇನ್ಕಮ್ ಸೈಡಲ್ಲಿ ಬೇರೆ ಹೆಡ್ಡಲ್ಲಿ ಇನ್ಕಮ್ ಇದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ಬರೋ ಇನ್ಕಮನ್ನು ನಾವು ಅಥವಾ ಎಕ್ಸೆಂಪ್ಟೆಡ್ ಇನ್ಕಮ್ ಇದ್ದರೆ ಸೊ ಆ ಇನ್ಕಮನ್ನು ಈ ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡ್ತೀವಿ. ಸೊ ನಮಗೆ ಇಲ್ಲಿ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ಅದೇ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಕೊಟ್ಟಾಗ ಕೂಡ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟ್ ಇದು ಕೂಡ ಸೇಮ್ ಹಾಗೆ. ಇಲ್ಲೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಇರುತ್ತೆ. ಸೊ ಕ್ರೆಡಿಟ್ ಸೈಡ್ ಇಲ್ಲಿ ಜಾಸ್ತಿ ಇತ್ತಂದರೆ ನಮಗೆ ಇಲ್ಲಿ ಸರ್ಪ್ಲಸ್ ಅಂತ ಬರುತ್ತೆ. ಹಾಗೆ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದರೆ ನಮಗೆ ಡೆಫಿಸಿಟ್ ಅಂತ ಬರುತ್ತೆ. ಸೊ ಈ ಸರ್ಪ್ಲಸನ್ನು ನಾವು ನೆಟ್ ಪ್ರಾಫಿಟ್ ಬದಲಾಗಿ ಇಲ್ಲಿ ಸರ್ಪ್ಲಸ್ ಅಂತ ನಾವು ತೊಗೋಬೋದು. ಈ ರೀತಿ ನಾವು ಇಲ್ಲಿ ಬಿಸ್ನೆಸ್ ಇನ್ಕಮ್ ಕಂಪ್ಯೂಟ್ ಮಾಡಬೇಕು. ಇದರದ್ದು ಒಂದು ಫಾರ್ಮ್ಯಾಟ್ ನೋಡ್ಬಿಡೋಣ. ಈಗ ಫಾರ್ಮ್ಯಾಟ್ ಈ ರೀತಿ ಇರುತ್ತೆ. ಇಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಸೊ ಆ್ಯಂಡ್ ಸೊ ಒಂದು ಅಸೆಸ್ಮೆಂಟ್ ಇಂದ ಯಾವ್ದು ಅಸೆಸ್ಮೆಂಟ್ ಇದೆ 22-23 ಈ ರೀತಿ ಬರೀಬೇಕು. ಮೇಲ್ಗಡೆ ಫಸ್ಟಿಗೆ ನಾವು ನೆಟ್ ಪ್ರಾಫಿಟ್ ತೊಗೋತೀವಿ. ಇದರಲ್ಲಿ ನಾವು ಏನೇನು ಡಿಸ್ಅಲೋವೆಬಲ್ ಎಕ್ಸ್ಪೆನ್ಸಸ್ ಇದೆ ಅಥವಾ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇದೆ ಇದನ್ನು ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದೆನ್ ಪೇಮೆಂಟ್ ಟು ರಿಲೇಟಿವ್ಸ್. ಇಲ್ಲಿ ರಿಲೇಟಿವ್ಸ್ ಅಂದರೆ ಇದು ಕೂಡ ಪರ್ಸ್ನಲ್ ಬರುತ್ತೆ. ಅಥವಾ ರಿಲೇಟಿವ್ಸ್ಗೆ ಏನಾದರೂ ನೀವು ಸ್ಯಾಲ್ರಿ ಅಂತ ಕೊಡ್ಬೋದು ಅಥವಾ ರೆಂಟ್ ಅಂತ ಕೊಡ್ಬೋದು. ಅದೇನಾದರೂ ಅನ್ರೀಸನೇಬಲ್ ಇತ್ತಂದರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀವಿ. ಹಾಗೆ ಇನ್ಕಮ್ ಟ್ಯಾಕ್ಸ್ ಮತ್ತು ವೆಲ್ತ್ ಟ್ಯಾಕ್ಸ್, ಸೊ ಇದನ್ನು ಕೂಡ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇದನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ದೆನ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಇಲ್ಲಿ ಪ್ರಾವಿಷನ್ ಅಂದರೆ ಈಗ ಬ್ಯಾಡ್ ಡೆಟ್ಸ್ ಅಂದರೆ ಲಾಸ್ ಆಯಿತು. ಪ್ರಾವಿಷನ್ ಅಂದರೆ ಮುಂದೆ ಲಾಸ್ ಆಗ್ಬೋದು ಅಂತ ಇಲ್ಲಿ ನಾವು ಪ್ರಾವಿಷನ್ ಮಾಡಿರ್ತೀವಿ. ಆ್ಯಕ್ಚುಯಲ್ ಲಾಸ್ ಇಲ್ಲ, ಲಾಸ್ ಆಗ್ಬೋದು ಅಂತ ಹೇಳಿ ನಾವು ಇಲ್ಲಿ ಡಿಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಇನ್ನು ಯಾವುದೇ ಡೊನೇಷನ್ಸ್ ಅಥವಾ ಚಾರಿಟಿ ಇರ್ಬೋದು, ಇದು ಕೂಡ ಇಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಹಾಗಾಗಿ ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಹಾಗಾಗಿ ಇದು ಕೂಡ ಡಿಸಲವ್ ಆಗುತ್ತೆ. ದೆನ್ ಡೆಪ್ರಿಸಿಯೇಷನ್ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದನ್ನು ಆ್ಯಡ್ ಮಾಡ್ತೀವಿ.
ಬಟ್ ಆ್ಯಸ್ ಪರ್ ರೂಲ್ಸ್ ಏನಿದೆ ಅದನ್ನು ನಾವು ಆಮೇಲೆ ಇಲ್ಲಿ ಲೆಸ್ ಮಾಡ್ಕೋತೀವಿ. ಹಾಗೆ ರೆಂಟ್ ಆಫ್ ದ ಹೌಸ್ ಪೇಯ್ಡ್ ಇದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಯಿತು. ದೆನ್ ಕ್ಯಾಶ್ ಪೇಮೆಂಟ್ ಮೋರ್ ದ್ಯಾನ್ 10,000 ರುಪೀಸ್. ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ 10,000ಕ್ಕಿಂತ ಜಾಸ್ತಿ ಏನಾದರೂ ನೀವು ಕ್ಯಾಶ್ ಪೇಮೆಂಟ್ ಮಾಡಿದ್ದಂದರೆ ಯಾರಿಗಾದರೂ ಆ ಎಕ್ಸೆಸ್ ಅಮೌಂಟ್ ಏನಿದೆ ಅದು ಡಿಸಲ್ಲ ಹೋಗುತ್ತೆ. ದೆನ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಅದರ್ ಹೆಡ್. ಈಗ ನೀವು ಬಿಸ್ನೆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಿಮ್ಮದು ಹೌಸ್ ಮೇಲೆ ಏನಾದರೂ ಎಕ್ಸ್ಪೆಂಡಿಚರ್ಸ್ ಆದರೆ ಅದನ್ನು ಏನಾದರೂ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿದ್ರೆ ಅಂದರೆ ಅದನ್ನು ಕೂಡ ಇಲ್ಲಿ ಡಿಸಲ್ಲ ಹೋಗುತ್ತೆ. ಹಾಗೆ ಇದರಲ್ಲಿ ಬೇರೆ ಹೆಡ್ಡಲ್ಲಿ ಬರೋ ಇನ್ಕಮನ್ನು ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಬೇರೆ ಹೆಡ್ಡಲ್ಲಿ ಇನ್ಕಮ್ ಇರ್ಬೋದು ಅಥವಾ ಎಕ್ಸೆಂಪ್ಟೆಡ್ ಇನ್ಕಮ್ ಇರ್ಬೋದು, ಅವೆಲ್ಲ ಇಲ್ಲಿ ನಾವು ಲೆಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರ್ಬೋದು, ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲಿ ನಾವು ಇದನ್ನು ತೊಗೋಬೇಕಾಗುತ್ತೆ, ರೆಂಟ್ ರಿಸೀವ್ ಮಾಡಿದ್ದು. ಸೊ ಹಾಗೆ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್ ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ. ಡಿವಿಡೆಂಡ್, ದೆನ್ ಕ್ಯಾಪಿಟಲ್ ಗೇನ್ ಏನಾದರೂ ಇತ್ತಂದರೆ, ವಿನ್ನಿಂಗ್ ಫ್ರಮ್ ಲಾಟ್ರಿ, ಬೆಟ್ಟಿಂಗ್, ಸೊ ಇವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಹಾಕಿದ್ರೆ ಅಂದರೆ ಇದೆಲ್ಲ ಬೇರೆ ಹೆಡ್ ಇರೋದ್ರಿಂದ ಇದನ್ನು ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಹಾಗೆ ಆ್ಯಸ್ ಪರ್ ರೂಲ್ಸ್ ಏನಿದೆ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾರೆ ಅವರು ಪ್ರಾಬ್ಲಮಲ್ಲಿ, ಸೊ ಆ ಡೆಪ್ರಿಸಿಯೇಷನನ್ನು ಇಲ್ಲಿ ಲೆಸ್ ಮಾಡಬೇಕು. ಸೊ ಹಾಗೆ ಡೀಮ್ಡ್ ಪ್ರಾಫಿಟ್ ಇದ್ದರೆ ಇದನ್ನು ಆ್ಯಡ್ ಮಾಡ್ತೀವಿ. ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ.